ಹಿಂದಿ ಕಡ್ಡಾಯ ಅಲ್ಲ ಅನ್ನೋಂಥ ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ಈಗ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ ಸರ್. ಇವತ್ತು ರಕ್ಷಣಾ ವೇದಿಕೆಯವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲ, ಇದೇನು ಹೊಸದೇನಲ್ಲ. ನಾನು ಶಾಲೆಯಲ್ಲಿ ಓದುವಾಗಲಿಂದ ಡೌನ್ ವಿತ್ ಹಿಂದಿ ಅಂತ ನಮ್ಮ ಕೈಲೇ ಕೂಗಿಸ್ತಾ ಇದ್ರು ಅವಾಗ. ಅದೆಲ್ಲ ಅವಾಗಿಂದನೂ ನಡೆದಿದೆ ಗೊಂದಲ. ಅದ ಗೊಂದಲ ಒಂದು ಅಂತ್ಯ ಆಗಬೇಕು. ರೀಜನಲ್ ಲ್ಯಾಂಗ್ವೇಜಸ್ಸಿಗೆ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥದ್ದು ಮೊದಲಿಂದ ಕೇಳಿರೋದು. ಅದು ಕನ್ನಡ ನಾವು ಕೇಳ್ತೀವಿ, ತೆಲುಗಲ್ಲಿ ಅವರು ಆಂಧ್ರದವ್ರು ಕೇಳ್ತಾರೆ, ಈ ರೀತಿ ನಡೀತಾನೆ ಇದೆ. ಆದರೆ ವಿಶೇಷವಾಗಿ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸು ಸದರ್ನ್ ಇಂಡಿಯಾದಲ್ಲಿ ಅದು ಮೊದಲಿಂದನೂ ಇದೆ. ಅದು ಬಗೆಹರಿದ್ರೆ ಒಳ್ಳೆಯದು. ಲೋಕಸಭಾ ಸ್ಥಾನಗಳ ಸಂಖ್ಯೆ ಏರಿಕೆ ಬಗ್ಗೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅದೇ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪಾಪ್ಯುಲೇಷನ್ ಆಧಾರದ ಮೇಲೆ ಮಾಡೋದು ಬೇಡ, ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಇದನ್ನು ನಾವು ಎಫೆಕ್ಟಿವ್ ಆಗಿ ಮಾಡಿದ್ವಿ, ಅದಕ್ಕಾಗಿ ನಮ್ಮ ಪಾಪ್ಯುಲೇಷನ್ ಕಮ್ಮಿ ಆಗಿದೆ. ಆ ಪಾಪ್ಯುಲೇಷನ್ ಆಧಾರ ಇಟ್ಕೊಂಡು ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಅದು ಸರಿ ಇದೆ. ಅಲ್ಲ, ಬರೀ 66 ಸೀಟ್ಗಳು ಮಾತ್ರ ಹೆಚ್ಚುವರಿ ಸಿಗ್ತಾ ಇದೆ. ಅದೇ ಅವ್ರು ಯಾಕೆಂದರೆ ಅವ್ರ ಮಾನದಂಡ ಇರೋದು ಪಾಪ್ಯುಲೇಷನ್ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಆ ಮಾತನ್ನು ಹೇಳಿದ್ದಾರೆ. ಅದು ಆ ರೀತಿ ಬಂದಿದೆ, ಅದಾಗಬಾರ್ದು ಅನ್ನೋದೇ ನಮ್ಮೆಲ್ಲರ ಇಚ್ಛೆ ಕೂಡ. ರಾಜ್ಯದಲ್ಲಿ ಸರ್ ಗ್ಯಾಸ್ದು ಸಿಕ್ಕಾಪಟ್ಟೆ ಸಮಸ್ಯೆ ಉಂಟಾಗ್ತಿದೆ. ರಾಜ್ಯಕ್ಕೆ ಬರಬೇಕಾದಂತ ಒಂದು ತೆಕ್ಕುಮಟ್ಟಿಗೆ ಕೇಂದ್ರ ಸರ್ಕಾರ ನಾವು ಬೇಡಿಕೆಯನ್ನು ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯಕ್ಕೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಬೇಕಲ್ಲ. ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದಿಷ್ಟು ತೊಂದರೆ ಆಗಿದೆ. ಇರಾನ್, ಅಮೆರಿಕ, ಇಸ್ರೇಲ್ ವಾರಿಂದ ತೊಂದರೆ ಆಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಆದರೆ ಕನಿಷ್ಠ ನಮಗೆ ಕೊಡಬೇಕಾದದ್ದನ್ನಾದರೂ ಕೊಡಬೇಕಲ್ಲ. ಅದನ್ನು ಕೊಡದೇ ಇರೋ ಕಾರಣಕ್ಕೆ ಗೊಂದಲ ಆಗ್ತಾ ಇದೆ. ಅದನ್ನು ಸರಿಪಡಿಸಿ ಅಂತ ಕೇಳಿದ್ದೇವೆ. ಅಲ್ಲ, ವಿರೋಧ ಪಕ್ಷಗಳ ಸರ್ಕಾರವನ್ನ ಈ ತರ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಗ್ಯಾಸ್, ಪೆಟ್ರೋಲ್ ಕೊಡದೆ ಅಲ್ಲ, ನಾವು ಏನು ಬೇಕಾದ್ರೂ ಹೇಳ್ಬೋದು. ಹೋಟೆಲ್ ನಮ್ಗೆ ಗ್ಯಾಸ್ ಬೇಕಲ್ಲ, ಗ್ಯಾಸ್ ಬೇಕು, ಆಮೇಲಿಂದ ಪೆಟ್ರೋಲ್ ಡೀಸೆಲ್ ಬೇಕು. ಅದನ್ನು ಸರಿಯಾಗಿ ಎಲ್ಲ ರಾಜ್ಯಗಳಿಗೂ ಕೊಟ್ಟಾಗೆ ನಮಗೂ ಕೂಡ ಸಮರ್ಪಕವಾಗಿ ಕೊಟ್ಟರೆ ಸರಿ ಆಗ್ತದೆ. ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಸರ್, 1 to ಡಬಲ್ ವಸೂಲಿ ಮಾಡೋದು ಎಲ್ಲ. ಗೃಹ ಇಲಾಖೆ ಇದ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ? ಅಲ್ಲ, ನಾವು ಕಾಳಸಂತೆ ಮಾಡೋರ ವಿರುದ್ಧ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕೇಸಸ್ಸುಗಳು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಒಂದು ವೇಳೆ ಆ ರೀತಿ ಮಾಡಿದರೆ ಅವ್ರ ಮೇಲೆ ಖಂಡಿತವಾಗಿ ನಾವು ಕ್ರಮ ತಗೊಂತೀವಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.